ಪಟ್ಟಣದಲ್ಲೆಲ್ಲ ಈ ಸಮಾಚಾರವು ತಿಳಿದು ಎಲ್ಲಿಲ್ಲದ ಕೋಲಾಹಲವೇ ಉಂಟಾಗಿದ್ದಿತು. ಸೂರ್ಯೋದಯದ ಹೊತ್ತಿಗೆ ಸರಿಯಾಗಿ ಅರಮನೆಯ ಮುಂಭಾಗದಲ್ಲಿ ಮುಳ್ಳು ಮನೆಯಷ್ಟು ಸ್ಥಳವನ್ನು ಬಿಡದೆ ಜನಸಂದಣಿಯು ದಟ್ಟೈಸಿಕೊಂಡಿತ್ತು. ಸುಮಂತ್ರ ವಸಿಷ್ಠಾದಿಗಳು ಎಷ್ಟು ಸಮಾಧಾನವನ್ನು ಹೇಳಿದರೂ ಆ ಜನರು ಶ್ರೀರಾಮನ ಅಗಲುವಿಕೆಯ ವಾರ್ತೆಯನ್ನು ಕೇಳಿ ಸಹಿಸಲಾರದೆ ವಿಧ ವಿಧವಾಗಿ ಗೋಳಾಡುತ್ತಿದ್ದರು. ಶ್ರೀರಾಮನು ತಮ್ಮಂದಿರೊಂದಿಗೆ ನಿತ್ಯಾಹನಿಕಗಳನ್ನು ತೀರಿಸಿ ಗುರುಮುಖ್ಯರಿಗೂ ತನ್ನ ಹಿರಿಯರ ಸಾಕೇತದ ಧರ್ಮಸಿಂಹಾಸನಕ್ಕೂ ವಂದಿಸಿ ಅರಮನೆಯ ಧ್ವಜಸ್ತಂಭವನ್ನು ಮುಟ್ಟಿ ಬಲಬಂದು ಪೂರ್ವದ್ವಾರದ ಬಳಿ ಒಮ್ಮೆ ನಿಂತು ಹಾಗೆಯೇ ಮುಂಬರಿದನು. ಆದರೆ ತನ್ನ ಜನರೆಲ್ಲರೂ ತನಗಾಗಿ ಹೀಗೆ ದಟ್ಟಣೆಗೊಂಡು ನಿಂತುದನ್ನು ನೋಡಿ ಶ್ರೀರಾಮನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ನೆರೆದ ಜನಸ್ತೋಮವನ್ನೊಮ್ಮೆ ಕರುಣಾರ್ದ್ರ ದೃಷ್ಟಿಯಿಂದ ಕಣ್ತುಂಬ ನೋಡಿದನು. ಅವರಿಗೂ ಶ್ರೀರಾಮನನ್ನು ಕಂಡಾಗ ಏನು ಹೇಳಬೇಕೋ ಅದು ಹೊಳೆಯದೆ ಆ ಎಲ್ಲರೂ ಪೆಚ್ಚಾಗಿ ಅವನನ್ನು ನೋಡುತ್ತಾ ನಿಂತಿದ್ದರು ಮಾತ್ರ. ಶ್ರೀರಾಮನು ಆ ಎಲ್ಲರ ಮುಂದೆ ಕೈಜೋಡಿಸಿಕೊಂಡು, ಓ ನಮ್ಮ ಸಾಕೇತದ ನೆಚ್ಚಿನ ಪ್ರಜೆಗಳೇ, ನಿಮ್ಮವನೇ ಆದ ನಾನು ನಿಮ್ಮ ಮುಂದೆ ಭಿನ್ನಯಿಸಿಕೊಳ್ಳತಕ್ಕದ್ದೇನಿದೆ? ಎಲ್ಲವೂ ನೀವು ತಿಳಿದ ವಿಚಾರವೇ ಆಗಿದೆ. ನೀವೆಲ್ಲರೂ ಓಲೈಸಿ ಸಹಕರಿಸಿದ್ದರಿಂದ ಹಿರಿಯರ ಹೆಸರಿಗೆ ಕೊರತೆ ಬಾರದಂತೆ ಯಥಾಸಾಧ್ಯವಾಗಿ ನಾನು ಇಷ್ಟು ದಿನ ನಿಮ್ಮ ಅರಸನೆಂದು ಹೇಳಿಸಿಕೊಂಡೆನು. ನಾನು ನನ್ನ ಈ ತಮ್ಮಂದಿರು ಒಟ್ಟಾಗಿ ಗುರುಸನ್ನಿಧಿಯಲ್ಲಿ ನಮ್ಮ ಭಿನ್ನಪವನ್ನು ಮುಂದಿಟ್ಟು ಅಪ್ಪಣೆ ಪಡೆದು ನಮ್ಮ ಪೂರ್ವಿಕರ ಮೇಲ್ಪಂಕ್ತಿಯನ್ನೇ ಅನುಸರಿಸಲು ಕಂಕಣಬದ್ಧರಾದೆವು. ನಿಮ್ಮನ್ನೆಲ್ಲ ಒಟ್ಟಾಗಿ ಕಂಡ ನಮಗೆ ಪರಮ ಸಂತೋಷವಾಗಿದೆ. ಈ ನಿಮ್ಮ ಋಣಾನುಬಂಧವು ಧರ್ಮಯುಕ್ತವಾಗಿ ನಮ್ಮ ಮುಮ್ಮಾರ್ಗವನ್ನು ಸರ್ವಥಾ ಪ್ರತಿಬಂಧಿಸದಿರಲಿ. ಚಂದ್ರ ಸೂರ್ಯರು ಆಕಾಶದಲ್ಲಿರುವವರೆಗೆ ಯಾವ ಅರಸನು ಇನ್ನಾವ ಪ್ರಜೆಗಳು ಭೂಮಿಯಲ್ಲಿ ಶಾಶ್ವತವಾಗಿರುವುದೆಂದಿಲ್ಲ. ಎಲ್ಲರೂ ಒಂದಲ್ಲ ಒಂದಿನ ಕಾಲಗರ್ಭದಲ್ಲಿ ಅಡಗಲೇಬೇಕು. ನಾವಂತೂ ಸಕಲ ರಾಜ್ಯ ಸುಖಗಳನ್ನು ಮಾನವ ಸಹಜವಾದ ನೋವಿನೊಲುವುಗಳನ್ನು ಉಂಡುಂಡು ಜೀರ್ಣಿಸಿ ಈವರೆಗೆ ಜೀವನವನ್ನು ಸಾಗಿಸಿದೆವು. ಇನ್ನುಳಿದ ದಿನಗಳಲ್ಲಿ ಆತ್ಮವಿದ್ಯಾ ವಿಷಯಕವಾಗಿಯೇ ಕಳೆಯುವುದು ಮೇಲೆಂದು ನಿರ್ಧರಿಸುತ್ತೇವೆ. ಮುಂದೆ ರಾಜ್ಯವನ್ನಾಳುವ ನಮ್ಮ ಉತ್ತರಾಧಿಕಾರಿಗಳನ್ನು ನಿಮಗಾಗಿ ನಮ್ಮ ಹಿಂದೆ ಬಿಟ್ಟಿದ್ದೇವೆ. ಅವರು ಸದ್ಧರ್ಮದಿಂದ ನಡೆಯುವಂತೆ ನೀವೆಲ್ಲರೂ ಇದ್ದು ತಿದ್ದಿ ಅವರನ್ನು ನಡೆಯಿಸಿಕೊಳ್ಳಿ. ಸಂಸಾರ ಧರ್ಮಾನುಗುಣವಾಗಿ ತಂದೆಯೇ ಮಗನಾಗಿ ಹುಟ್ಟುವುದರಿಂದ ಗೃಹಸ್ಥಾಶ್ರಮಿಯೂ ಅವನ ಪರಂಪರೆಯಲ್ಲಿಯೇ ಸಮಾಹಿತನಾಗಿದ್ದು ಸದಾ ಅಮರನಾಗಿರುತ್ತಾನೆ. ದೇಹವು ದುರ್ಬಲವಾದಾಗ ಎಲ್ಲಿಲ್ಲದ ಪ್ರಲೋಭನಗಳಿಗೆ ಗುರಿಯಾಗಿ ನಾನಾ ಕಾಮನೆಗಳಿಂದ ಆತ್ಮೋನ್ನತಿಯ ಮಾರ್ಗವೇ ಮೊಸಳಿಸುತ್ತದೆ. ಅಂತೆಯೇ ಅದು ನಾನಾ ಆಸೆಗಳಿಂದ ಮತ್ತೊಂದು ಜನ್ಮಕ್ಕೆ ಹೇತುವನ್ನು ಹುಟ್ಟಿಸುತ್ತದೆ. ಹಾಗೆಯೇ ಮುಂದೆ ಭವಭವಗಳ ಬಂಧನವನ್ನು ಪ್ರಜ್ವಲಿಸುತ್ತಲೇ ಇರುತ್ತದೆ. ಆದುದರಿಂದ ಮೋಕ್ಷ ಸಾಧನೆಯೊಂದೇ ಇದರ ಪರಿಹಾರ ಮಾರ್ಗವು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೇ ಮಾನವನ ಪುರುಷಾರ್ಥಗಳು. ಅವುಗಳನ್ನು ಸಂಚಯಿಸುವುದೇ ಮನುಷ್ಯತ್ವದ ಗುರಿಯು. ಧರ್ಮವನ್ನೇ ಮುಖ್ಯವಾಗಿಟ್ಟುಕೊಂಡು ತದನುಸಾರವಾದ ಅರ್ಥ ಕಾಮಗಳನ್ನು ಪಡೆದು ಅನುಭವಿಸಿ ಕೊನೆಯದಾದ ಪರಮ ಪುರುಷಾರ್ಥವನ್ನು ಅಂದರೆ ಮೋಕ್ಷವನ್ನು ಸರ್ವಾತ್ಮನ ಸಾಧಿಸುವುದೇ ಮರ್ತ್ಯರಾದ ನಮ್ಮ ಕರ್ತವ್ಯವು. ಅದೇ ಗೃಹಸ್ಥ ಜೀವನದ ಜೀವಾಳವು. ಅಂತೆಯೇ ನಾವು ನಮ್ಮ ಮೊದಲ ಮೂರನ್ನು ಯಥಾಸಾಧ್ಯವಾಗಿ ಗಳಿಸಿಕೊಂಡು ಕೊನೆಯದನ್ನು ಸಾಧಿಸುವ ಮಾರ್ಗವನ್ನೇ ಅವಲಂಬಿಸಿರುವೆವು. ಎಷ್ಟೋ ಮಂದಿ ನಮ್ಮ ಹಿರಿಯರು ವಿಧಿಯುಕ್ತವಾಗಿ ವಾನಪ್ರಸ್ಥವನ್ನು ಕೈಗೊಂಡು ಕೃತಕಾರ್ಯರಾಗಿರುವರು. ನಮ್ಮನ್ನು ಬಹುಪ್ರೀತಿಯಿಂದ ಕಂಡುಕೊಂಡ ನಿಮಗೆ ನಮ್ಮನ್ನು ಬೀಳ್ಕೊಡಲು ತುಂಬ ದುಃಖವಾಗಬಹುದು. ನಮಗೂ ಅದು ಕಡಿಮೆಯಲ್ಲ. ಅದು ಮಾನವ ಸಹಜವಾದ ಸ್ಥಿತಿಯೇ ಹೌದು. ಆದರೆ ಬುದ್ಧಿಪೂರ್ವಕವಾಗಿ ದೂರೀಕರಿಸಿದ್ದಲ್ಲದೆ ಸರ್ವತಾ ಕೃತಾರ್ಥ ಚರಿತರಾಗಲಾರೆವು. ನಿಮಗೆಲ್ಲ ಅತಿಯಾದ ದುಃಖವಾಗುತ್ತದೆಂದು ನಾನಿನ್ನೂ ಕೆಲವು ದಿನ ಇರೋಣವೆಂದರೆ ನಾವು ಹೊರಬಂದು ನಿಮ್ಮ ದುಃಖವದು ಪುನಃ ಆರಂಭವಾಗಬಹುದು. ಹಾಗೆಯೇ ನಾವು ಎಷ್ಟು ದಿನ ಈ ಪ್ರಪಂಚದಲ್ಲಿರಲು ಸಾಧ್ಯವು? ನಮ್ಮ ಹಿರಿಯರು ಇಂದಿಲ್ಲ. ಮುಂದೆ ನಾವು ಒಂದು ದಿನ ಖಂಡಿತವಾಗಿ ಇಲ್ಲಿ ಇಲ್ಲದಂತೆ ಆಗಲೇಬೇಕು. ಆಗ ನೀವೇ ಆದರೂ ನಮ್ಮನ್ನು ಪ್ರತಿಬಂಧಿಸಲು ಸಾಧ್ಯವಾದೀತೆ? ಕಾಲವು ಎಲ್ಲವನ್ನು ಮೀರಿ ಮಿರುಗುತ್ತಿರುವುದು ಸಹಜವು. ಮತ್ತೆ ಈಗೇಕೆ ನೀವು ನಮಗಾಗಿಯೂ ನಾವು ನಿಮಗಾಗಿಯೂ ದುಃಖಪಡುತ್ತಿರಬೇಕು?
ನೀವೆಲ್ಲರೂ ಯಥಾಸಾಧ್ಯವಾಗಿ ನಿಮ್ಮ ನಿಮ್ಮ ಪುರುಷಾರ್ಥ ಸಂಚಯದ ಕ್ರಮವಾಗಿ ಮೋಕ್ಷವನ್ನು ಸಾಧಿಸಿರಿ. ನಮ್ಮ ಮೇಲಿಟ್ಟ ಯಾವತ್ತೂ ಪ್ರೀತಿಯನ್ನು ಯಾವ ಕಾರಣಕ್ಕಾಗಿ ನಮ್ಮ ಮೇಲಿಟ್ಟಿದ್ದೀರೋ ಅದಕ್ಕಾಗಿಯೇ ಇನ್ನು ಧರ್ಮದ ಮೇಲಿಟ್ಟು ಅದನ್ನು ಓಲೈಸಿರಿ. ಧರ್ಮವು ಕಾಲಾನುಗುಣವಾಗಿ ಅಷ್ಟಷ್ಟು ವ್ಯತ್ಯಾಸಗಳನ್ನು ತೋರಿಸಬಹುದಲ್ಲದೆ ಧರ್ಮದ ಮೂಲ ಸೂತ್ರವು ಎಂದಿಗೂ ವ್ಯತ್ಯಾಸವಾಗತಕ್ಕದ್ದಲ್ಲ. ಯಾವ ಕಾಲದಲ್ಲೇ ಆದರೂ ಎಲ್ಲ ಜನರು ವೈಯಕ್ತಿಕವಾಗಿ ಇನ್ನಿತರ ಎಲ್ಲ ಜನರ ಅತ್ಯಂತ ಹಿತವನ್ನು ಬಯಸಿದಾಗ ಖಂಡಿತವಾಗಿಯೂ ಇದೇ ಭೂಮಿಯಲ್ಲಿ ಸ್ವರ್ಗ ಸುಖವನ್ನು ಪಡೆದು ಅನುಭವಿಸಲು ಸಾಧ್ಯವಿದೆ. ಅದೇ ಮರ್ತ್ಯರೆಲ್ಲರ ಅಮೃತತ್ವದ ಸಿದ್ಧಿ. ನಿರ್ದಿಷ್ಟವಾದ ಪರಹಿತ ಸಾಧನೆಯನ್ನೇ ಧರ್ಮವೆಂದು ತಿಳಿದು ತಮ್ಮ ತಮ್ಮ ಅರ್ಹತೆಯಂತೆ ಅದನ್ನು ತಪ್ಪದೇ ಆಚರಿಸಿ ಇನ್ನಿತರರು ಅದಕ್ಕೆ ತಕ್ಕಂತೆ ಅವಕಾಶವನ್ನಿತ್ತು ನಡೆದುಕೊಂಡರೆ ಅದೇ ಸರ್ವಪ್ರಧಾನವಾದ ಧರ್ಮ ಮಾರ್ಗವಾಗಬಹುದು. ನಿಮಗೆ ಧರ್ಮದ ಮೇಲೆ ನಿಜವಾದ ವಿಶ್ವಾಸವಿದ್ದರೆ ಅಂತೆಯೇ ಸತ್ಸಂಕಲ್ಪ ನಿರತರಾಗಿ ಹೊರಟಿರುವ ನಮ್ಮನ್ನು ನೀವು ಸರ್ವತಾ ಪ್ರತಿಬಂಧಿಸಬಾರದು. ಓ ಸಾಕೇತದ ಸಜ್ಜನ ಶಿಖಾಮಣಿಗಳೇ, ಸದ್ಧರ್ಮಯುಕ್ತವಾಗಿಯೇ ನೀವೆಲ್ಲರೂ ನಡೆದು ಅಂತೆಯೇ ನಡೆಯಲು ನಮಗೂ ಅವಕಾಶವನ್ನಿತ್ತು ಸಂತೋಷದಿಂದ ನೀವು ನಮ್ಮನ್ನು ಬೀಳ್ಕೊಡಬೇಕು. ಇದೇ ನಾವು ನಿಮ್ಮಲ್ಲಿ ಕೊನೆಯದಾಗಿ ಭಿನ್ನಯಿಸಿಕೊಳ್ಳತಕ್ಕ ಪ್ರಾರ್ಥನೆ ಎಂದು ನುಡಿದು ಬಿಟ್ಟ ಬಾಣದಂತೆ ನೆಟ್ಟನೆ ನಡೆದು ಬಿಟ್ಟನು. ಭರತ ಶತ್ರುಘ್ನರು ಅಂತೆಯೇ ಅವನನ್ನು ಹಿಂಬಾಲಿಸಿದರು. ಸರೆಯು ತೀರದವರೆಗಾದರೂ ಬೀಳ್ಕೊಡಲೆಂದೇ ಬರುವ ನಮ್ಮನ್ನು ಜತೆಯಲ್ಲಿಯೇ ಕರೆದೊಯ್ಯಬೇಕೆಂದು ಪ್ರಾರ್ಥಿಸುತ್ತಾ ಹಿಂದಿನಿಂದಲೇ ಓಡಿ ಬರುತ್ತಿದ್ದ ಅಯೋಧ್ಯೆಯ ಜನಸ್ತೋಮವನ್ನು ಗಮನಿಸಿ ಆಗಲಿ ಎಂದಷ್ಟೇ ನುಡಿದು ಹಿಂದಿರುಗಿ ಕೂಡ ನೋಡಿದೆ ಶ್ರೀರಾಮನು ಒಂದೇ ಸವನೆ ತಮ್ಮಂದಿರೊಂದಿಗೆ ಮುಂದೆ ನಡೆಯುತ್ತಿದ್ದನು. ಹನುಮಂತನು ನೆರಳಿನಂತೆಯೇ ಅನುಸರಿಸುತ್ತಿದ್ದನು. ಪುರಜನರು ಉಮ್ಮಳಿಸುತ್ತಲೇ ಆ ಹಿಂದೆ ಸಾಗುತ್ತಿದ್ದರು. ಹೊತ್ತು ನೆತ್ತಿಯ ಮೇಲೆ ಬರಹತ್ತುವ ಹೊತ್ತಿಗೆ ಸರಿಯಾಗಿ ಸರಿಯೂ ತೀರದ ಸೈಕತ ವೇಳೆಯನ್ನವರು ಸೇರಿದವರು. ಪರಿಶುದ್ಧವಾದ ಪುಣ್ಯವಾಹಿನಿಯ ದಡದಲ್ಲಿ ನಿಂತು ಶ್ರೀರಾಮನು ಹನುಮಂತನನ್ನು ಬಳಿಗೆ ಕರೆದು, ಆಂಜನೇಯ, ಮಿತ್ರಜಾತನು ನನ್ನ ಸನ್ಮಿತ್ರನೂ ಆದ ಸುಗ್ರೀವನಿಗೆ ಹೇಳು, ಶರಣ ಶ್ರೇಷ್ಠನಾದ ನಮ್ಮ ವಿಭೀಷಣನಿಗೂ ತಿಳಿಸು, ಸದಾ ಧರ್ಮವನ್ನು ರಕ್ಷಿಸುತ್ತಿರಲಿ ಎಂದು ತನ್ನ ಅಮರ ಸಂದೇಶವನ್ನಿತ್ತು ಅವನ ಮೈದಡವಿದನು. ಅಷ್ಟರಲ್ಲಿ ಹಿಂದಿನಿಂದಲೇ ಓಡಿ ಬರುತ್ತಿದ್ದ ನಾಗರಿಕರು ಎಲ್ಲರೂ ಏದುತ್ತಲೇ ಬಂದು ಅಲ್ಲಿ ಸೇರಿದರು. ನದಿಯನ್ನು ದಾಟಿಸಲೆಂದೇ ಸಿದ್ಧವಾಗಿದ್ದ ನಾವೆಯೊಂದು ಅಲ್ಲೇ ಸುಸಜ್ಜಿತವಾಗಿ ನಿಲ್ಲಿಸಲ್ಪಟ್ಟಿತ್ತು. ಶ್ರೀರಾಮನು ಆ ಮಹಾಜನಸ್ತೋಮವನ್ನೊಮ್ಮೆ ದಿಟ್ಟಿಸಿ ಮೇಲೆ ನೋಡಿ ನಿಟ್ಟಿಸಿರನ್ನು ಬಿಟ್ಟನು. ಕ್ಷಣಕಾಲ ತಡೆದು ತಮ್ಮಂದಿರ ಮುಖವನ್ನು ನೋಡುತ್ತಾ ಮುಗುಳ್ನಗುವನ್ನು ತುಟಿಕಚ್ಚಿ ತಡೆ ಹಿಡಿದು ಈ ಪುಣ್ಯತೀರ್ಥದ ಸ್ನಾನವನ್ನೊಮ್ಮೆ ಪೂರೈಸಿ ಬಿಡೋಣ ಎಂದು ನುಡಿದನು. ಮಹಾ ಸಂಕಲ್ಪ ಸಹಿತವಾದ ಸ್ನಾನವೇ ಆಗಿ ಹೋಗಲಿ ಎಂದು ಭರತಶತ್ರುನು ಸೂಚಿಸುತ್ತಾ ಅಲ್ಲೇ ಬಂದು ನೆರೆದಿದ್ದ ಬ್ರಾಹ್ಮಣೋತ್ತಮರ ಮುಖಗಳನ್ನು ನೋಡಿದರು. ಅವರು ಆಗಲಿ ಎಂದರು. ಅಂತೆಯೇ ಶ್ರೀರಾಮ ಭರತ ಶತ್ರುಘ್ನರಿಗೆ ವಿಧಿಯುಕ್ತವಾಗಿ ಪವನ ಸ್ನಾನಾದಿಗಳು, ಪಂಚಗವ್ಯ, ಪಂಚಾಮೃತ ಸ್ನಾನ ಪ್ರಾಶನಗಳು, ಮತ್ತಿಕಾ ಸ್ನಾನಗಳು ಕ್ರಮದಂತೆ ಪೂರೈಸಲ್ಪಟ್ಟವು. ಬಂದಿದ್ದ ಬಹುಮಂದಿ ಹುಚ್ಚೆದ್ದು ಅವರೊಂದಿಗೆ ಆ ನೀರಿನಲ್ಲಿಳಿದು ಒಂದೇ ಸವನೆ ಅವರಂತೆಯೇ ಮುಳುಗಿ ಏಳುತ್ತಿದ್ದರು. ಕೆಲವರಂತೂ ಸುಸಜ್ಜಿತವಾಗಿದ್ದ ನಾವೆಯ ಬಳಿಯೇ ಸುತ್ತುವರಿದು ನಿಂತಿದ್ದರು. ಮತ್ತೆ ಕೆಲವರು ಆ ನಾವೆಯನ್ನು ಆಧರಿಸಿ ಹಿಡಿದು ನೀರಿನಲ್ಲಿಳಿದು ನಿಂತಿದ್ದರು. ಹನುಮಂತನೊಬ್ಬನು ಅನಿಮಿಷನಾಗಿ ನಿಂತು ಶ್ರೀರಾಮನನ್ನೇ ನೋಡುತ್ತಿದ್ದನು. ಮಹೋದಯದ ಪರ್ವಕಾಲದಲ್ಲಿ ಕಂಗೊಳಿಸುತ್ತಿರುವ ಪುಣ್ಯವಾಹಿನಿಯ ಸ್ನಾನಘಟ್ಟದಂತೆ ಆ ಸರಿಯೂ ತೀರ ಪ್ರದೇಶವು ರಂಜಿಸುತ್ತಿತ್ತು. ಬ್ರಾಹ್ಮಣೋತ್ತಮರು ಶಂಖಧ್ವನಿಯ ಪವಿತ್ರ ನಿನಾದದಂತೆ ಒಬ್ಬರಿನ್ನೊಬ್ಬರನ್ನು ಮೀರಿಸಿಯೇ ಗಂಭೀರವಾದ ತಾರಸ್ವರದಲ್ಲಿ ವೇದಮಂತ್ರ ಘೋಷವನ್ನೆಬ್ಬಿಸುತ್ತಿದ್ದರು. ನಿಧಾನವಾಗಿ ಹರಿಯುತ್ತಿರುವ ಸದಿಯ ಮಂಜುಳ ನಿನಾದವು ಆ ಬಹುಮಂದಿಯ ಸ್ನಾನಾದಿಗಳಿಂದ ಗದ್ದಲಗೊಂಡೇ ಕೇಳಿಬರುತ್ತಿತ್ತು. ಎಲ್ಲಿಯೋ ಹುಟ್ಟಿ ಇನ್ನೆಲ್ಲಿಯೋ ಸೇರಿ ಹೋಗುವ ಸರಿಯು ನದಿಯು ಆ ಉದ್ದಕ್ಕೂ ಪ್ರವಹಿಸುತ್ತಾ ತನ್ನ ದಂಡೆಯಲ್ಲೊಂದು ಕಡೆ ಇಂದು ಇಷ್ಟೂ ಜನರನ್ನು ಯಾಕಾಗಿಯೋ ನಿಲ್ಲಿಸಿಕೊಂಡಿತ್ತು. ಆ ವಿಶೇಷವನ್ನರಿತೇ ಇರಬೇಕು. ಗಾಳಿಯು ಮಂದವಾಗಿ ಬೀಸುತ್ತಿತ್ತು. ಪಕ್ಷಿಗಳೆಲ್ಲ ಮೇಲೆ ದೂರದಲ್ಲಿದ್ದು ಮಂದಿ ಅರಿಯದ ತಮ್ಮ ಭಾಷೆಯಲ್ಲಿ ಅದನ್ನೇ ಕುರಿತು ಆಡಿಕೊಳ್ಳುವಂತೆ ಚಿಲಿಪಿಲಿ ಗುಟ್ಟುತ್ತಿದ್ದವು. ಹೊತ್ತಿಗೆ ತಕ್ಕಂತೆ ನೆಲವು ಕಾದು ಉರಿದೇ ಇರಬೇಕಾಗಿದ್ದರೂ ಆ ಉದ್ದೇಶದ ಸಲುವಾಗಿಯೇ ತಡೆದಿತ್ತೆಂಬದ್ದೇ ವೃಕ್ಷಛಾಯೆಯ ತಂಪಿನಿಂದ ಅದು ಸಂರಕ್ಷಿತವಾಗಿತ್ತು. ಗಗನ ಜ್ಯೋತಿಯು ತಾನೇ ಕರ್ಮಸಾಕ್ಷಿಯಾಗಿದ್ದುದರಿಂದ ಕಾಲಕಾರಣನಾಗಿ
ಆ ಯಾತ್ರಾಪಥದ ಕೇಂದ್ರದಲ್ಲಿದ್ದು ಅದೇ ಪುಣ್ಯಜಲದಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುತ್ತಿದ್ದನೆಂಬಂತೆ ನಡುವಗಲಿನ ಅಕ್ಷವನ್ನು ಸೇರಿದ್ದನು. ಆ ನೆಲ, ನೀರು, ಗಾಳಿ, ಬಿಸಿಲು, ತಂಪುಗಳು, ಎಲ್ಲೆಲ್ಲಿಯೂ ಹಾರುತ್ತಿರುವ ಪಕ್ಷಿಗಳು, ಎಷ್ಟೆಂದರೂ ಅಗಲುವಿಕೆಯನ್ನು ಸಹಿಸಲಾರದ ಪ್ರಜೆಗಳು, ಈ ಎಲ್ಲವೂ ಸ್ವಭಾವ ಸಹಜವಾಗಿಯೇ ಒಪ್ಪಿರುವಂತೆ ಶ್ರೀರಾಮನು ಭರತ ಶತ್ರುಘ್ನನೊಂದಿಗೆ ಆ ನದಿಯ ನಡುವಿನ ಬಳಿ ಪ್ರತ್ಯೇಕವಾಗಿ ನಡು ಪ್ರಮಾಣದಲ್ಲಿ ಇಳಿದು ನಿಂತು ಅಂತೆಯೇ ಎಲ್ಲವನ್ನು ದಿಟ್ಟಿಸುತ್ತಿದ್ದನು. ಅಲ್ಲಿ ಆ ವೈಕುಂಠ ನೆಡಬಲದ ಮಹಾಪಾರ್ಶ್ವದರಂತೆ ಕಂಗೊಳಿಸುತ್ತಿರುವ ಭರತ ಶತ್ರುಘ್ನರ ಮಧ್ಯೆ ಪ್ರವಾಳ ಮುಕ್ತಾಹಾರದ ಮಧ್ಯದಲ್ಲಿ ಬಿಡುದಾರದ ನೀಲಮಣಿಯಂತೆ ನಿಂತು ರಂಜಿಸುತ್ತಿರುವ ಶ್ರೀರಾಮಚಂದ್ರನು ತನ್ನ ಎಡಬಲದ ಕೈಯೆರಡರಲ್ಲಿ ಆ ತಮ್ಮಂದಿರಿಬ್ಬರನ್ನು ಹಿಡಿದಾಧರಿಸಿಕೊಂಡು ಪ್ರತಿ ನಿಮಿಷದಲ್ಲಿ ಮತ್ತಾರೂ ಗಮನಿಸದಂತೆ ಒಂದೊಂದೇ ಹೆಜ್ಜೆಯನ್ನೆಳೆದು ಒಮ್ಮೆಲೇ ಸುತ್ತಲೂ ಕತ್ತನ್ನು ಹೊರಳಿಸಿ ಅಂತೆಯೇ ಇಳಿದಿಳಿದು ಮೇಲೆತ್ತರದ ದಿನಮಣಿಯನ್ನು ನೋಡುತ್ತಾ ಆ ಪುಣ್ಯಜಲ ಗರ್ಭದೊಳೊಮ್ಮೆ ಪೂರ್ಣವಾಗಿ ಮುಳುಗಿ ಸುಸ್ಥಿರನಾದನು. ಆಗಲೇ ಮಂತ್ರಪಠನವು ಶಾಂತಿಸ್ತವವಾಗಿ ಕೊನೆಗೊಂಡಿತು. ವಿ ಎನ್ ಭಾಗವತ್, ಬರಬಳ್ಳಿ.